ವೆನ್ ಯು ಆರ್ ನಾಟ್ ಇನ್ ಟು ಲೈಕ್ ಕಾಂಪಿಟೇಟಿವ್ ಅಥ್ಲೆಟ್ ಬಾಡಿ ಬಿಲ್ಡಿಂಗ್ ಮಾಡ್ಬೇಕಂತ ಏನಿಲ್ಲ ಅಂದ್ರೆ ಚಿಕ್ಕ ವಿಷಯನೆಲ್ಲ ಅಷ್ಟು ಸೀರಿಯಸ್ ಆಗಿ ತಗೊಳೋದು ಅವಶ್ಯಕತೆ ಇಲ್ಲ. ಚೀಟ್ ಮೀಲ್ ಮಾಡಿದಾಗ ನನಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ಇಷ್ಟು ಕಷ್ಟಪಟ್ಟು ವರ್ಕೌಟ್ ಮಾಡ್ತಾ ಇದೀನಿ, ನೋಡಿದ್ರೆ ಈ ತರ ತಿನ್ಬಿಟ್ಟೆ, ಲೈಕ್ ಅದು ಮೆಂಟಲಿ ನಂಗೆ ಹೆವಿ ಅಫೆಕ್ಟ್ ಆಗ್ಬಿಡತ್ತೆ. ಅದು ಕ್ಷಣ ಮಾತ್ರ ಖುಷಿ ಆಗತ್ತೆ. ನೆಕ್ಸ್ಟ್ ಇವಾಗ ನಾನು ಜಾಸ್ತಿ ವರ್ಕೌಟ್ ಮಾಡ್ಬೇಕೇನೋ, ನಾನು ತಿರ್ಗಾ ಆ ಮೆಂಟಲಿ ಸ್ಟ್ರೆಸ್ ಇದ್ದೇ ಇರತ್ತೆ. ಸೊ ಡೂ ಯು ಸಪೋರ್ಟ್ ದಟ್? ಅಫ್ಕೋರ್ಸ್ ಏನಂದ್ರೆ ನೀವೇನಾದ್ರೂ ಮಾಡಿದ್ರೆ ಚೀಟ್ ಡೇ ಮಾಡೋಕ್ಕೊಂದು ಇದು ಒಂದು, ಯಾಕಂದ್ರೆ ಅದು ಒಂಥರ ನಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಚಿವ. ನಿಮ್ ಕೈಲಿ ಬರ್ನ್ ಮಾಡಕ್ ಆದ್ರೆ ನೀವು ಗಿಲ್ಟ್ ಪಡೋ ಅವಶ್ಯಕತೆನೇ ಇಲ್ಲ. ಫ್ಯಾಟ್ ಲಾಸ್ ಇಸ್ ಆಲ್ ಅಬೌಟ್ ಲೈಕ್ ನೀವು ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡ್ತಿರೋ ಅದಕ್ಕಿಂತ ಕಮ್ಮಿ ಕ್ಯಾಲರೀಸ್ ತಿಂದ್ರೆ ನೀವು ಸಣ್ಣ ಆಗ್ತೀರಾ, ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡ್ತೀರಾ ಅದಕ್ಕಿಂತ ಜಾಸ್ತಿ ಕ್ಯಾಲರೀಸ್ ತಿಂದ್ರೆ ದಪ್ಪ ಆಗ್ತೀರಾ, ವಿಚ್ ಇಸ್ ಕಾಲ್ಡ್ ಕ್ಯಾಲರಿ ಸಲ್ಟ್ರಸ್. ಸೊ ನೀವು ಇವತ್ತು ಏನಾದ್ರು ಒಂದು ಬಿರಿಯಾನಿ ತಿನ್ಬಿಟ್ರೆ ಯು ಕ್ಯಾನ್ ಬರ್ನ್ ದ ಕ್ಯಾಲರೀಸ್. ವೆನ್ ಯು ಆರ್ ನಾಟ್ ಇನ್ ಟು ಲೈಕ್ ಕಾಂಪಿಟೇಟಿವ್ ಅಥ್ಲೆಟ್ ಬಾಡಿ ಬಿಲ್ಡಿಂಗ್ ಮಾಡ್ಬೇಕಂತ ಏನಿಲ್ಲ ಅಂದ್ರೆ ಚಿಕ್ಕ ವಿಷಯನೆಲ್ಲ ಅಷ್ಟು ಸೀರಿಯಸ್ ಆಗಿ ತಗೊಳೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಲೈಫ್ ಇಸ್ ವೆರಿ ಸಿಂಪಲ್ ಆಗಿ ತಗೊಂಡು ಈಸಿ ಆಗಿರಿ. ಪ್ರತಿಯೊಂದೂ ನೀವು ಇದೇ ತರ ಅಂತ ಮಾಡಕ್ ಹೋದ್ರೆ ಒನ್ ಪಾಯಿಂಟ್ ಆಫ್ ಟೈಮ್ ವಿಲ್ ಗೆಟ್ ಫ್ರಸ್ಟ್ರೇಟೆಡ್. ಏನಪ್ಪ ಇದು ಲೈಫ್ ಅಂತ ಅನ್ಸ್ಬಿಡುತ್ತೆ. ಟೇಕ್ ಎ ಬ್ರೇಕ್. ನಾನೇನೋದ ಚೆನ್ನಾಗಿ ತಿನ್ಬೇಕಂದ್ರೆ ತಿನ್ರಿ, ಬ್ರೇಕ್ ತಗೊಬೇಕಂದ್ರೆ ತಗೊಳ್ಳಿ.